ಸರ್ ತಮ್ಮದು ಬಿ ಎಸ್ ಸಿನ ಬಿ ಎನ ಆರ್ಟ್ಸ್ ಅಲ್ಲ, ಯಾವ ಸಬ್ಜೆಕ್ಟ್ಸ್ ಇತ್ತು ಸರ್ ನಿಮಗೆ ಬಿ ಎಗೆ ಫೈನಲ್ ಇಯರ್ಗೆ? ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. ಸರ್ ನಿಮಗೆ ಫೈನಲ್ ಬಿ ಎದೊಳಗೆ ಪೊಲಿಟಿಕಲ್ ಸೈನ್ಸ್ ಸೆಕೆಂಡ್ ಚಾಪ್ಟರ್ ಯಾವುದಿತ್ತು? ನೆನಪಿಲ್ಲ ಸರ್. ನೆನಪಿಲ್ಲ. ಪೊಲಿಟಿಕಲ್ ಸೈನ್ಸ್ ಟೀಚರ್ ನೆನಪಿದ್ದಾರೆ? ಪ್ರೊಫೆಸರ್ ನೆನಪಿದ್ದಾರೆ? ಇಲ್ಲ ಸರ್. ಅವರು ನೆನಪಿಲ್ಲ. ಓಕೆ. 10th ಸ್ಟ್ಯಾಂಡರ್ಡ್ನ್ಯಾಗ ಕಲಿಸಿದ ಮಾಸ್ತರ್ ನೆನಪಿದ್ದಾರೆ? ನೆನಪಿದ್ದಾರೆ ಸರ್. ಇದ್ದಾರೆ. ದಯವಿಟ್ಟು ನೋಡ್ರಿ ಇಲ್ಲಿ ಮಜಾ ಹೆಂಗದ. ಯಾಕಂದ್ರೆ ಕಾಲೇಜ್ನಾಗ ಕಲ್ತದ್ದು ಬರೀ ಬುದ್ಧಿ ಹೋಗ್ತಿತ್ತು. ಓ ಮಾರ್ಯ ಬರಿಬೇಕಪ್ಪ, ಪರೀಕ್ಷಕ್ಕೆ ಬರಿಬೇಕು ಅಂತ ಅನಿಸ್ತಿತ್ತು. ಹೈಸ್ಕೂಲ್ನಾಗ ಕಲ್ತದ್ದು ಹೃದಯಕ್ಕೆ ಹೋತು. ಶೋಲೆ ನೋಡಿದ್ರೇನು ಸರ್ ನೀವು? ನೋಡಿದ್ದೇನೆ. ಸಿನಿಮಾ ನೋಡಿದ್ದೇನೆ. ನೆನಪದ? ಸ್ವಲ್ಪ ನೆನಪದ ಸರ್. ಅಲ್ಲ ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ ಏನು ಅಂತ ಹಾಂ ಸರ್. ಬಿಡಿ. 15 ವರ್ಷದಿಂದ ನೋಡಿ ಶೋಲೆ ನೆನಪದ. ಡಿಗ್ರಿ ಒಳಗೆ ಸೆಕೆಂಡ್ ಚಾಪ್ಟರ್ ಪೊಲಿಟಿಕಲ್ ಸೈನ್ಸ್ ನೆನಪಿಲ್ಲ. ಯಾಕೆ? ಎಲ್ಲರಿಗೂ ಅವ್ರ ಪಾಪ ಅವ್ರದ್ದು ಅಂತಲ್ಲ, ಅವ್ರು ಹಿಕ್ರು ಅಂತ ಕೇಳಿದೆ ಅಷ್ಟೇ ನಾನು. ಯಾಕೆ ಹೇಳ್ತೀನಿ ಅಂದ್ರೆ ಪರೀಕ್ಷೆಗೆ ಅಂತ ಓದಿದ್ದು ಬರೀ ಬುದ್ಧಿಗೆ ಹೋತು, ಬುದ್ಧಿಗೆ ಹೋದದ್ದು ಮರೆತು ಹೋಗ್ತದೆ, ಹೃದಯಕ್ಕೆ ಹೋದದ್ದು ಎಂದೂ ಮರೆಯುವುದಿಲ್ಲ. ನೀವು ಸಣ್ಣವ್ರದ್ದಾಗ ಒಂದು ಘಟನೆ ಆಗಿರ್ತದೆ ಏನೋ ಜೀವನದಾಗ, ಅದು ಇನ್ನೂ ಮರ್ತಿರಂಗಿಲ್ಲ ನೀವು. ಯಾಕಂದ್ರೆ ಇಟ್ ಹ್ಯಾಸ್ ಗಾನ್ ಟು ಯುವರ್ ಹಾರ್ಟ್. ಅದಕ್ಕೆ ನಾ ಹೇಳೋದು, ಯಾವುದು ಬ್ರೈನಿಗೆ ಹೋಗ್ತದೋ, ಬರೀ ಬುದ್ಧಿಗೆ ಹೋಗ್ತದೋ ಅದು ಬೇಗ ಮರೆತು ಹೋಗ್ತದೆ. ಹೃದಯಕ್ಕೆ ಹೋದದ್ದು ಎಂದೂ ಮರೆಯುವುದಿಲ್ಲ. ದಯವಿಟ್ಟು ತಿಳ್ಕೊರಿ.